ನನ್ನ ಪರಿಚಯ ಇಲ್ದವರಿಗೆ ನನ್ನ ಹೆಸರು ಆನಂದ್ ಶಂಕರ್. ಈ ಏಳುಮಲೆ ಚಿತ್ರದಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ, ಒಂದು ಇಂಪಾರ್ಟೆಂಟ್ ರೋಲು. ಈ ಪಾತ್ರ ನನಗೆ ಚಾನ್ಸ್ ಕೊಟ್ಟಿದ್ದಂಥ ಪುನೀತ್ ಮತ್ತು TSK ಪ್ರೊಡಕ್ಷನ್ಸ್ಗೆ ನಾನೆಂದೂ ಚಿರುಣೆ ಆಗಿರ್ತೀನಿ. ಸಿನಿಮಾ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ತುಂಬ ಅದ್ಭುತವಾಗಿ ಬಂದಿದೆ. ದಯವಿಟ್ಟು ಇಂಥ ನೋಡಿರೋರು ಆಲ್ರೆಡಿ ಅದ್ಭುತ ಹೇಳಿದ್ದಾರೆ. ನೀವು ಪರಕಾಯ ಪ್ರವೇಶ ಮಾಡಿ ಆ ಸಿನಿಮಾ ಮಾಡಿದಿರಲ್ಲ, ಇದುವರೆಗೂ ಮಾಡಿರೋ ಚಿತ್ರಕ್ಕೂ ಈ ಸಿನಿಮಾದಲ್ಲಿ ಮಾಡಿರೋ ಪಾತ್ರಕ್ಕೂ ಒಂದು ತೂಕ ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದೆಯಾ? 100% ಇದೆ. ಯಾಕಂದ್ರೆ ಇದರಲ್ಲಿ ನನ್ನ ರೋಲ್ ತುಂಬಾ ಪ್ರಾಮಿನೆಂಟ್ ಆಗಿದೆ. ಆದ್ರಿಂದ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಇಂಥ ಒಂದು ಸಿನಿಮಾನ ಗೆಲ್ಲಿಸ್ಬೇಕು. ನೀವು ಈ ಥರ ಒಂದು ಚಿತ್ರ ನಮ್ಮ ಕನ್ನಡ ರಂಗಕ್ಕೆ ಸಿಕ್ಕಿರೋದು ಇದು ನಮ್ಮ ಹೆಮ್ಮೆ. ದಯವಿಟ್ಟು ಎಲ್ಲರೂ ಈ ಚಿತ್ರನ ಥಿಯೇಟ್ರಿಗೆ ಬಂದು ನೋಡಿ ಈ ಚಿತ್ರನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಇಲ್ಲಿ ನೀವು ನೋಡಿದ್ರೆ ಇಷ್ಟು ಮೃದುವಾಗಿ ಕಾಣಿಸ್ತಾ ಇದ್ದೀರಾ, ಅದ್ರೊಳಗಡೆ ಆ ತರ ನಟ ರಾಕ್ಷಸ ತರ ಕಣ್ಣುಗಳ ನಿಂಬೆ ಅನುಸರಿಸಿ ಆ ತರ ಕಣ್ಣುಗಳು ಬಿಟ್ಟು ಆ ಕಾಡು ಒಳಗಡೆ ನೀವು ಕೊಡ್ತೀರಲ್ಲ, ಅಲ್ಲ ಅದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಆ ಕಾಡು ಒಳಗಡೆ? ಅದು ನಾವು ಸಿನಿಮಾ ಮಾಡಿದ್ದು ಬರೇ ನೈಟಲ್ಲೇ. ನಾನು ನೋಡೋದಿಕ್ಕೆ ಸ್ಕ್ರೀನ್ ಮೇಲೆ ಹಂಗೆ ಕಾಣಿಸ್ತೀನಿ ಹೊತ್ತು ನನ್ನ ರಿಯಲ್ ಕ್ಯಾರೆಕ್ಟರ್ ಅದಂತೂ ಅಲ್ಲ. ಎಲ್ಲರೂ ಹಂಗೆ ಹೇಳ್ತಾರೆ. ಆದ್ರಿಂದ ನಾನು ಸೆಲೆಕ್ಟ್ ಆಗಿದ್ದೆ ರೀಸನ್ನೇ ಅದಕ್ಕೇನೆ, ಈ ಕ್ಯಾರೆಕ್ಟರ್ಗೆ ನನ್ನ ಲುಕ್ ಹಂಗಿದೆ ಅಂತೇಳಿ. ಅಲ್ಲಿ ಅಪ್ಪನ್ ನೋಡ್ದಾಕ್ತಾರಲ್ಲ, ಹೌದು, ಯಾರಿಗೂ ಗೊತ್ತಿರಕ್ಕಿಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು? ನನಗೆ ಆಕ್ಚುಲಿ ಸಿನಿಮಾ ಕೊನೆವರೆಗೂ ನಮಗ್ ತೋರಿಸ್ಲೇ ಇಲ್ಲ, ಗೊತ್ತಿರ್ಲಿಲ್ಲ. ನನಗೂ ಗೊತ್ತಿರ್ಲಿಲ್ಲ ಈ ಸ್ಟೋರಿ ಒಳಗಡೆ ಹಿಂಗಿದೆ ಅಂತ. ಅವ್ರು ಯಾಕೆ ಬಂದ್ರು, ಯಾಕೆ ಕೊಟ್ಟಿಗೆ ಬಂದ್ರು ಅಂತ ಗೊತ್ತಿಲ್ಲ. ಬಟ್ ನೀವು ನಿಮ್ ಜೊತೆ ಒಂದು ತಾತಪ್ಪ ಇತ್ತಲ್ಲ, ಆ ಕ್ಯಾರೆಕ್ಟರ್ ಮಾಡಿದ್ರೆ ತಾತನ ಕ್ಯಾರೆಕ್ಟರ್, ಯಾರು ಅವರು, ಯಾಕೆ ಬಂದಿಲ್ಲ? ಅವ್ರು ಆಕ್ಚುಲಿ ಚೆನ್ನೈಯಿಂದ ಕರ್ಸಿದ ಆರ್ಟಿಸ್ಟ್. ಆದ್ರಿಂದ ಅವರು ಬರಕ್ಕಾಗ್ಲಿಲ್ಲ. ಅದು ಇನ್ನೊಂದು ವಾರದಲ್ಲಿ ತಮಿಳಲ್ಲೂ ರಿಲೀಸ್ ಆಗುತ್ತೆ. ಮೇ ಬಿ ಅಲ್ಲಿ ಅವರು ಸಿಗ್ತಾರೆ, ಮಾಡ್ಬೋದು. ಆಮೇಲೆ ನಿಮ್ಮ ಕ್ಯಾರೆಕ್ಟರ್ ನೋಡೋದು ನಮ್ಗೆ ಒಂದ್ ಕಡೆ ಭಯ ಆಗ್ತಾ ಇರುತ್ತೆ, ಎಲ್ಲಿ ಏನ್ ಮಾಡ್ಬಿಡ್ತೀರ ಅಂತ. ಇನ್ನೊಂದು ನಮ್ಗೆ ಸಿಟ್ಟು ಬರ್ತಾ ಇರುತ್ತೆ ನಿಮ್ಮೇಲೆ, ಅಂದ್ರೆ ನೀವು 100% ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ಅಂತ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಇದೇ ತರ ಎಲ್ಲರೂ ಬಂದು ಸಿನಿಮಾ ನೋಡಿ ಗೆಲ್ಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ. ಕೆಲಸದೇನಿಲ್ಲ, ಗೆದ್ದಾಯ್ತು. ಆ ಪಾತ್ರವನ್ನ ನೀವು ತಮಿಳು ಕ್ಯಾರೆಕ್ಟರ್ ಮಾಡ್ತೀರಲ್ಲ, ಅಪಿಯರೆನ್ಸ್ ಅಲ್ಲಿ ಕಾಣಿಸ್ತಿರಲ್ಲ, ರಿಯಲ್ ಆಗಿ ಸಿನಿಮಾ ನೋಡಿದ್ರೆ ಸಖತ್ ವಾವನಾಗಿದೆ. ನಿಮ್ಮ ಕ್ಯಾರೆಕ್ಟರ್ ಕೂಡ ಸಖತ್ತಾಗಿದೆ. ನಿಮ್ಮ ಕಣ್ಣ ನೋಡ್ತಾ ಇದ್ರೆ ನೋಡಿ, ನಾನು ಕಣ್ಣಿಗೆ ಜೂಮ್ ಆಗ್ತಾ ಇದೀನಿ ನೋಡಿ, ಒಂದು ಲುಕ್ ಕೊಡ್ತಾ ಇದ್ದೀರಾ ಹಂಗೇನೆ ನೋಡಿ, ಹೆಂಗಿದೆ ಲುಕ್ ಅದು. ಅಲ್ಲ ಹೆಂಗೆ ಸರ್ ಇದು, ಯಾವ ತರ ನೀವು ಈ ಪಾತ್ರನ ಹೆಂಗೆ ಪರಕಾಯ ಪ್ರವೇಶ ಮಾಡಿ ಮಾಡಿದ್ರಿ ಈ ಪಾತ್ರ? ಸರ್, ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಅವರು ತುಂಬಾ ಚೆನ್ನಾಗಿ ತಗೊಂಡ್ ಬಂದಿದ್ದಾರೆ. ಅವರು ನಮ್ಮ ಕೈಲಿ ಪಾತ್ರನ ತೆಗ್ಸಿದ್ದವರು. ಇಲ್ಲ, ನಾನು ಅವ್ರದ್ದು ಇನ್ನೊಂದು ಮುಖ ಇದೆ ಅಂತ ಹೇಳಿದ್ರು. ಇಲ್ಲಿ ಸಾಫ್ಟ್ ಆಗಿರ್ತಾರೆ, ಶೂಟಿಂಗ್ ಸೆಟ್ ಅಲ್ಲಿ ಇನ್ನೊಂದು ಮುಖ ಇದೆ ಅಂತ ಅವ್ರದ್ದು. ಹೌದು ಸರ್, ಅಂದ್ರೆ ಫ್ರೆಂಡ್ಶಿಪ್ ಬೇರೆ, ಪ್ರೊಫೆಷನಲ್ ಬೇರೆ. ಪ್ರೊಫೆಷನಲ್ ಬಂದಾಗ ಅವರು ಯಾವ್ದು ಕಾಂಪ್ರಮೈಸ್ ಆಗಲ್ಲ. ಇದು ಬರಬೇಕು ಆತರ ಹೇಳಿ ನಮ್ಗೆ ಹುರಿದುಂಬಿಸಿ ತೆಗ್ಸಿದ್ದಾರೆ ಸರ್. ಇದಲ್ಲೂ ಅವರು ವೀಕ್ಷಕರಿಗೆ ನಿಮ್ದು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಬುಲೆಟ್ ಸೋಮು ಅಂತ ನಾನು ಗುರುತಿಸ್ಕೊತಾ ಇದ್ದೀನಿ. ಸೋಮಶೇಖರ್ ಅಂತ ಬುಲೆಟ್ ಸೋಮು ಅಂತ ಗುರುತಿಸ್ಕೊತಾ ಇದ್ದೀನಿ. ಈಗ ಒಂದು 15 ಚಿತ್ರ ಮಾಡಿದ್ದೀನಿ. ದಂಡುಪಾಳ್ಯ 4 ಅಲ್ಲಿ ನಾನು ಲೀಡ್ ಆಗಿ ಮಾಡಿದ್ದೆ. ಅದು ನೆಕ್ಸ್ಟ್ ಬಿಟ್ರೆ ಇದು ನನಗೆ ಒಳ್ಳೆ ಪಾತ್ರ ಕೊಟ್ಟರು. ಸರ್, ಈ ಪಾತ್ರ ನೀವು ಅಲ್ಲಿ ಮಾಡಿದ್ರಲ್ಲ, ಕಾಡಲ್ಲಿ ನೈಟ್ ಅಲ್ಲೆಲ್ಲ ಶೂಟ್ ಮಾಡಿದ್ರಲ್ಲ, ಆ ಅನುಭವ ಹೇಗಿತ್ತು ನಿಮ್ಗೆ? ಸರ್, ತುಂಬಾ ಚೆನ್ನಾಗಿತ್ತು. ಬರೀ ನೈಟೇ ಶೂಟ್ ಮಾಡಿದ್ದು ನಮ್ದೆಲ್ಲ. 6ರಿಂದ ಬೆಳಿಗ್ಗೆ 6 ಗಂಟೆವರೆಗೂ ನಮ್ಗೆ ಬರೀ ನೈಟಲ್ಲೇ ಶೂಟ್ ಮಾಡಿ ಪಾತ್ರ ತೆಗ್ಸಿದ್ದಾರೆ ಸರ್. ನೈಟ್ ಟೈಮ್ ಕಾಡಲ್ಲಿ ಫಾರೆಸ್ಟ್ ಏರಿಯಾ ಕಷ್ಟ ಅಂತ ಅನಿಸ್ತಿದೆ? ಇಲ್ಲ ಸರ್, ಫಾರೆಸ್ಟ್ ಪರ್ಮಿಷನ್ ತಗೊಂಡಿದ್ರು. ಅದ್ರ ಜೊತೆ ಅಲ್ಲಿ ಗಾರ್ಡ್ಗಳು ಸ್ವಲ್ಪ ನಮ್ಗೇನು ಅನುಕೂಲ ಆಗೋ ತರ ಎಲ್ಲ ಅಲ್ಲಿರೋ ಗಾರ್ಡ್ಗಳೆಲ್ಲ ಸಪೋರ್ಟ್ ಮಾಡಿದ್ರು. ಆ ಪರ್ಮಿಷನ್ ತಗೊಂಡೆ. ಪಾತ್ರದ ಹೆಸರು ಏನಿಲ್ಲ ಸರ್. ಅಲ್ಲಿ ಅಂದ್ರೆ ನಾನು ವೀರಪ್ಪನ್ ಗ್ಯಾಂಗ್ ಅಲ್ಲಿ ಒಂದು ಇದರಲ್ಲಿ ಹೌದು ಸರ್. ಎಲ್ಲ ಪ್ರೇಕ್ಷಕರೆಲ್ಲ ಬಂದು ಚೆನ್ನಾಗಿ ನೋಡ್ಬೇಕು. ನೈಟ್ ಟೈಮ್ ನಿದ್ದೆಗೆಟ್ಟು ಆಕ್ಟಿಂಗ್ ಮಾಡ್ತಾ ಇದ್ರಿ. ಸೊ ನಿಮ್ಮ ಪ್ರಕಾರ ನೀವು ಎಲ್ಲೂ ನಿಮ್ಮ ತನ ಬಿಟ್ಕೊಟ್ಟಿಲ್ಲ. ಪರಕಾಯ ಪ್ರವೇಶ ಸರ್ ಹೇಳ್ದಂಗೆ ನೀವು ಮಾಡಿದ್ದೀರಾ, ಅದ್ರ ಬಗ್ಗೆ? ಇಲ್ಲ ಸರ್, ಶೂಟಿಂಗ್ ಅಂದಮೇಲೆ ಎಲ್ಲ ಇದೆ. ನಾವು ಹೋಗಿರೋದೇ ಶೂಟ್ಗೋಸ್ಕರ, ಆಯ್ತಾ, ಮಾಡಲೇಬೇಕು.
ಅದರಿಂದ ಯಾಕಂದ್ರೆ ನಾವು ಚೆನ್ನಾಗಿ ಕಾಣಿಸ್ಕೊಂಡ್ರೆ ಸಿನಿಮಾದಲ್ಲಿ ನಾವು ಚೆನ್ನಾಗಿ ಮಾಡಿದ್ರೆ ತಾನೆ ಸಿನಿಮಾದಲ್ಲಿ ಚೆನ್ನಾಗಿ ಕಾಣಿಸ್ಕೊಳ್ಳೋದು. ಅದರಿಂದ ನಾವು ಮಾಡ್ಲೇಬೇಕು. ಅದರಿಂದ ಸೊ ಇವಾಗ ನೀವು